ಅಂತ ನಾವೆಲ್ಲ ಭಾವಿಸಬೇಕಾಗ್ತದೆ. ಅಂತಹ ಸಂತಸವನ್ನು ಇಲ್ಲಿ ದೊಡ್ಡ ದೊಡ್ಡ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಾಗ ನನಗೆ ಕಂಡುಕೊಂಡಿದ್ದು, ನಾನು ಒಂದು NCVT ರೆಕಗ್ನೈಸ್ ITI ರನ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಅದನ್ನು ಇದು ಮಾಡಬೇಕಂತ, ಅದೇ ಮಾಡಿಕೊಳ್ಳುವಾಗ ಏನು ವೈಶಿಷ್ಟ್ಯ ಅಂತ, ವೈಶಿಷ್ಟ್ಯ ಅಂದರೆ ಇಲ್ಲಿ ನಾವು ಅಲ್ಲಿ SSLC ಪಾಸ್ ಆದವರು ಮಾತ್ರ ಕೊಡ್ತಿದ್ರು, ಫೈಲ್ ಆದರೂ ಚಾನ್ಸಸ್ ಇಲ್ಲ. ಹಾಗೆ SSLC ಪಾಸ್ ಅಥವಾ ಫೈಲು PUC ಡಿಗ್ರಿ ಎಲ್ಲರೂ ಕೂಡ ಇದು ಮಾಡಲಿಕ್ಕೆ ಅವಕಾಶ ಇದೆ. ಸೆಕೆಂಡ್ ಅವರಿಗೆ 3 ವರ್ಷ ಬೇಕಿದೆ, ಯಾಕೆಂದರೆ ಒಂದು ಕೋರ್ಸ್ ಮಾಡಬೇಕಾದ್ರೆ 3 ವರ್ಷ ಅಂದರೆ 2 ವರ್ಷ ಕೋರ್ಸ್ ಮಾಡಿ 1 ವರ್ಷ ಇಂಟರ್ನ್ಶಿಪ್ ಮಾಡಬೇಕು. ಅದು ಇಲ್ಲಿ ನಾವು 1 ವರ್ಷಕ್ಕೆ ಇದು ಮಾಡಿದ್ವಿ, ಕಂಪೋಸ್ ಮಾಡಿದ್ವಿ. 9 ವರ್ಷ ಮಾಡಿ 6 ಮಂತ್ಸು ನಮ್ಮ ಫ್ಯಾಕ್ಟ್ರಿಯಲ್ಲೇ ಅವರಿಗೆ ಇದು ಮಾಡಿ ಅಲ್ಲಿಂದ ನಮ್ಮ ಪ್ಲ್ಯಾಂಟ್ಲಿ ಡಿಪ್ಯೂಟ್ ಮಾಡುವಂಥ ನಾವು ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ. ಇದು ಅಲ್ಲಿ NCVT ರೆಕಗ್ನೈಸ್ ಕೋರ್ಸ್ ಆಗಿದೆ. ನಾನು ITI ರನ್ ಮಾಡ್ತಾ ಇದ್ದೆ. ಅಲ್ಲಿ 1947 ಒಂದು ಟೆಕ್ನಾಲಜಿಯನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಹೇಳಿದರೆ, ಇವತ್ತು ಲೇಸರ್ CNC ಪಿಚಿಂಗ್ ಇದೆಲ್ಲ ಬಂದಿದೆ. ಆದರೆ 1947 ಒಂದು ರ್ಯಾಕೆಟಲ್ಲಿ ಹೋಲ್ ಮಾಡುವಂಥ ಟೆಕ್ನಾಲಜಿಯನ್ನು ಇವತ್ತು ಫೈಲ್ ಸರ್ಫೇಸ್ ಲೆವೆಲ್ ಮಾಡೋದು ಫೈಲ್ ಮಾಡುವಂಥ ಟೆಕ್ನಾಲಜಿಯನ್ನು ಮಕ್ಕಳಿಗೆ ಕೊಟ್ಟು ಅವರ ಒಂದು ದಿನದ ಕೆಲಸವನ್ನು 10 ನಿಮಿಷ 5 ನಿಮಿಷ ಮಾಡುವಂಥ ಟೆಕ್ನಾಲಜಿಗೆ ಅಪ್ಡೇಟ್ ಮಾಡ್ಕೊಳ್ತಾ ಇಲ್ಲ. ಈ ಹುಡುಗರು ಇಂಡಸ್ಟ್ರಿ ಮತ್ತೆ ರೀಚ್ ಆಗೋದಿಲ್ಲ. ಹಾಗಾಗಿ ಇದೆಲ್ಲವನ್ನು ಕಂಪೋಸ್ ಮಾಡಿ ಇಲ್ಲಿ ಇದು ಮಾಡಿದ್ದೀವಿ. ವೆಲ್ಡರು ಫಿಟ್ಟರ್ ಅನ್ನೋದು ಕಾಮನ್ ಇಂಡಸ್ಟ್ರಿಗೆ. ವೆಲ್ಡರ್ ಬೇರೆ, ಫಿಟ್ಟರ್ ಇಲ್ಲ. ವೆಲ್ಡರ್ ಫಿಟ್ ಮಾಡಬೇಕು, ಫಿಟ್ಟರ್ ವೆಲ್ಡ್ ಮಾಡೋ ಆ ಥರ. ಹಾಗೆ ಇಲ್ಲಿ ನಾವು ಕ್ಲಬ್ ಮಾಡಿದ್ದೀವಿ. ಆ ಎಲೆಕ್ಟ್ರಿಕಲ್ ಅನ್ನೋದು ಓಲ್ಡ್ ವರ್ಷನ್, ಅದರಲ್ಲಿ ಎಲೆಕ್ಟ್ರಾನಿಕ್ ಅಡ್ವಾನ್ಸ್ ಬಂದಿದೆ. ಅದನ್ನು ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಕಂಬೈನ್ ಮಾಡಿದ್ದೀವಿ. MRAC ಮತ್ತು ಪ್ಲಂಬಿಂಗನ್ನು ಕಂಬೈನ್ ಮಾಡಿದ್ದೀವಿ. ಸೆಕೆಂಡ್ ನಾವು ಮಾಡುತ್ತಿರೋದು ಫ್ಯಾಷನ್ ಡಿಸೈನ್. ಇದೆಲ್ಲ ಕೋರ್ಸು ಇಲ್ಲಿ ಬಂದಿದ್ದೀವಿ. ವರ್ಷಕ್ಕೆ 250 300 ಪ್ಲಾಂಟ್ ನಾವು ಹೊರದೇಶಿಸ್ಬೇಕು. ಈಗ ನಾವು ವಿಡಿಯೋ ನೋಡಿರ್ಬೋದು. ಒಂದೊಂದು ಪ್ಲಾಂಟ್ ಕಾಸ್ಟು ಮಿನಿಮಮ್ ಒಂದು 10 to 15, 20, 25 ಕ್ರೋರ್ಸ್ ವರ್ತು. ದಿನಕ್ಕೆ 1,000 ಟನ್ 2,000 ಟನ್ ರೈಸ್ ಪ್ರೊಸೆಸ್ ಮಾಡುವಂಥ ಪ್ಲಾಂಟ್ಗಳಿಗೆ ಆಪರೇಟರ್ ನಮ್ಗೆ ಸಿಗ್ತಾ ಇಲ್ಲ. ನಾವು ಪ್ಲಾಂಟ್ ಕೊಡ್ಬೋದು. ನಾವು ಇಲ್ಲಿ ಆದ ಮಕ್ಕಳನ್ನು ಟ್ರೈನ್ ಮಾಡಿ ಅಲ್ಲಿ ಆಪರೇಟರ್ ಆಗಿ ಡಿಪ್ಯೂಟ್ ಮಾಡಿದರೆ ಸೌತ್ ಇಂಡಿಯಾಕ್ಕೆ 45,000-60,000 ಸಾವಿರ, ನಾರ್ತ್ ಇಂಡಿಯಾಕ್ಕೆ 65,000-80,000, ಅಬ್ರಾಡ್ ಬೇರೆ ಅದರ್ ಕಂಟ್ರಿ ಕಳಿಸಿದರೆ ಅಲ್ಲಿ ಸಾಮಾನ್ಯ ಅವರಿಗೆ $100,000 ಅಂದರೆ ಸಾಧಾರಣ 3 ಲಕ್ಷ ಸಂಬಳ. ನಾವು ಅವ್ರಿಗೆ ಕೊಡುವಂಥ ಒಂದು ಸ್ಟ್ರೆಂತ್ ನಮ್ಮ ಹತ್ರ ಇದೆ. ಇದು ಈ ಮಕ್ಕಳನ್ನ ಹಳ್ಳಿಗೆ ಕೊಡೋಕೆ ನಮಗೆ ಇದು. ಬಾಂಗ್ಲಾ ತುಂಬ ಇದಾಗಿದೆ, ಕೊಲಾಪ್ಸ್ ಆಗಿ ಹೋಗಿದೆ. ಪಾಕಿಸ್ತಾನ ಕೊಲಾಪ್ಸ್ ಆಗಿ ಹೋಗಿದೆ. ಅವ್ರಿಗೆ ಕರೆಂಟ್ ಇಲ್ಲ, ಯಾವುದೂ ಇಲ್ಲ. ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರು UK ಫ್ರೀ ಟ್ರೇಡ್ ಮಾಡಿದ್ರು. UK ಫ್ರೀ ಟ್ರೇಡ್ ಮಾಡಿದ ಮೇಲೆ UKಗೆ ದೊಡ್ಡ ಈ ಗಾರ್ಮೆಂಟ್ಸ್ ಪೊಟೆನ್ಷಿಯಲ್ ಇದೆ. ಹಾಗೆ ಇಲ್ಲಿ ಇಂಡಿಯಾಕ್ಕಿನ್ನು ಫ್ಯೂಚರು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಆಗ್ತದೆ. ಯಾವುದು ಹಾಗೆ ನಾವು ಫ್ಯಾಷನ್ ಡಿಸೈನ್ ಕೋರ್ಸ್ ಕೂಡ ಇಲ್ಲಿ ಕೊಡ್ತಾ ಇದ್ದೀವಿ. ಒಂದು 120 ಮಕ್ಕಳನ್ನು, ಒಂದು 40 ಹುಡುಗಿಯರನ್ನು ಮತ್ತು ಒಂದು 80 ಹುಡುಗರನ್ನು ಒಂದು ಟ್ರೈನಿಂಗ್ ಕೊಟ್ಟು ಹೊರಕಳಿಸುವಂಥ ಚಿಂತನೆ ಮಾಡಿದ್ದೀವಿ. ಇದು ಸಂಪೂರ್ಣ ಒಂದು ರಿಜಿಸ್ಟ್ರೇಷನ್ ಫೀಸ್, ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಫೀಸ್ ಬಿಟ್ಟರೆ, ಅವರ ಪುಸ್ತಕ ಮತ್ತು ಯೂನಿಫಾರ್ಮ್ ಬಿಟ್ಟರೆ ಬಾಕಿ ಎಲ್ಲವೂ ನಾವು ಫ್ರೀ ಕೊಡಲಿಕ್ಕೆ. ಯಾಕಂದರೆ ಅವರಿಗೆ ಟೆಕ್ನಿಕಲ್ ಟ್ರೈನಿಂಗಲ್ಲಿ ಅವರಿಗೆ ಭಾಳಷ್ಟು ಮೆಟೀರಿಯಲ್ ಕೊಡಬೇಕು. ನಾವು ಮೆಟೀರಿಯಲ್ಲು, ಮೆಷಿನ್ನು ಇದೆಲ್ಲ ಕೊಡಬೇಕು. ಇದೆಲ್ಲವೂ ನಮ್ಮ ಕಂಪನಿಯಿಂದ ನಾವು ಇಲ್ಲಿ ಅವರಿಗೆ ಜಾಬ್ ಎಕ್ಸ್ಚೇಂಜ್ ಮಾಡಿದರೆ ಅವರಿಗೆ ಈಗ ಒಂದು ಸಣ್ಣ ಬೇರೆ ಕಾಲೇಜ್ಗಳಲ್ಲಿ ಆ ಜಾಬ್ ಮಾಡಲಿಕ್ಕೆ ಹೋದರೆ ಕರೆಂಟ್ ಖರ್ಚು, ಮೆಟೀರಿಯಲ್ ಖರ್ಚು, ಆಮೇಲೆ ಇದು ಟೂಲ್ ಲಾಸ್ ಆಗ್ತದೆ. ನಮಗೆ ಇದು ಯಾವುದು ಲಾಸ್ ಆಗಿದ್ದಾಗೆ ನಾವು ಇಲ್ಲಿ ಒಂದು ಪ್ರಾಡಕ್ಟ್ ನಮ್ಮ ಸಂಸ್ಥೆಯಿಂದ ಕೊಟ್ಟರೆ ಅವರಿಗೆ ಇದರ ಉದ್ದೇಶ ಅಂದರೆ ನಮ್ಮ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದು, ನಾವು ಲಾಭ ಮಾಡೋದಲ್ಲ, ಅವರಿಗೆ ಪ್ರಾಕ್ಟಿಕಲ್ ಸ್ಕಿಲ್ ಬಿಲ್ಡ್ ಮಾಡುವಂಥ ಒಂದು ಅವಕಾಶಗಳನ್ನೆಲ್ಲ ಕ್ರೋಢೀಕರಿಸಿ ನಾನು ಬೆಳೆದಂಥ ಈ ಹಳ್ಳಿಯ ಜೀವನದಲ್ಲಿ ನಮ್ಮ ನರಸಿಂಹಾಚಾರ್ಯ ಇದ್ದಾರೆ. ನಾನು ಅವರ ಶಾಲೆಯಲ್ಲಿ ಹೋಗಿ ಅಲ್ಲಿ ನಾರಾಯಣ ಚರ್ಮಗ ನರಸಿಂಹಾಚಾರ್ಯ ಅವರು ಹೋಗಕ್ಕೆ ಕುಲ್ವಿ ಕೆಲಸ ಮಾಡಿ ಇರುವ ಟೈಮು ಇಲ್ಲಿ ನಾನು ಊರು ಬಿಟ್ಟಿದ್ದು, ನನ್ನ ಡೇಟ್ ಆಫ್ ಬರ್ತು 63. ನಾನು 74ಗೆ ನಾನು ಊರು ಬಿಡಬೇಕಾಯಿತು. 11 ವರ್ಷ ಇದೇ ಶಾಲೆಯಲ್ಲಿ 5ನೇ ಕ್ಲಾಸ್ 3 ತಿಂಗಳು ಕಲಿತು ನಾನು ಊರು ಬಿಡಬೇಕಾಯಿತು. 11 ವರ್ಷದಲ್ಲಿ ನನಗೆ ಸಮಯವನ್ನು ಅವರ ಗ್ಯಾರೇಜಲ್ಲಿ ಕಳೀತಾ ಇದ್ದೆ. ನಾನು ಕುಲ್ವಿ ಕೆಲಸದಲ್ಲಿ ಕಳೀತಾ ಇದ್ದೆ. ಹಾಗೆ ನಾನು ಅಲ್ಲಿಂದ ನಾನು 74 to 77 ನಾನು ಕುಲ್ವಿ ಕೆಲಸ ಮಾಡಿದೆ. 77 to 80 ಕುಂದಾಪುರದಲ್ಲಿ ನಾನು ಆಟೋಮೊಬೈಲು
ಮೇರಿನು ಟೈಲ್ ಫ್ಯಾಕ್ಟ್ರಿ ಇದೆಲ್ಲ ಕೆಲಸ ಮಾಡಿದೆ. 80 ನಾನು ಮೈಸೂರಿಗೆ ಹೋದೆ, ಊರಿಗೆ ಹೋದೆ. ಅಲ್ಲಿ ಹೋದಾಗ ನಾನು ನನ್ನ ಸ್ವಲ್ಪ ಎಜುಕೇಷನ್ ಮುಂದುವರಿಸಿ ಸ್ವಲ್ಪ CFTR ಅಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ ಮುಗಿಸಿ ನೈಟು ನಾನು ಕೆಲಸ ಮಾಡಿಕೊಂಡು ಡೈಲ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಾನು 1987 ಹಣ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದೆ. ಹಾಗೆ ನಾವು ಹೇಳೋದು ಹಳ್ಳಿಯಲ್ಲಿರುವ ನಮ್ಮ ಬಾಲಶೆಟ್ಟಿ ಅವರು ಹೇಳಿದಾಗೆ ಹಳ್ಳಿಯಲ್ಲಿ ಬಡತನದಲ್ಲಿದ್ದರೆ ಅಲ್ಲಿ ತುಂಬ ಎಂತ ತಲೆ ತುಂಬ ಚುರುಕಾಗ್ತದೆ, ಅಂದರೆ ಕ್ರಿಯೇಟಿವ್ ಆಗಿರ್ತದೆ. ಬಡತನ ಹೊಟ್ಟೆ ತಂಪು ಇದ್ದರೆ ಇದು ಅವೆಲ್ಲ ಮನುಷ್ಯನಿಗೆ ಹೊಟ್ಟೆಗೆ ಬೆಂಕಿ ಬೀಳಬೇಕು, ಪಬ್ಲಿಕ್ಕಲ್ಲಿ ಅವಮಾನ ಆಗಬೇಕು, ಆಗ ಅವನ ಬಡ್ಜೆಳ್ತಾನೆ. ಅವನು ಬಡ್ಡಿ ತೆಬ್ಬಿಸಿದ್ರೆ ಎಲ್ಲರೂ ಬದಲಾಗ್ತಾರೆ. ಹಾಗೆ ನಾನು ಸಣ್ಣ ಪ್ರಯೋಗ ಮಾಡಿದ್ದೀನಿ. ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದರಲ್ಲಿ ಇವತ್ತಿಲ್ಲಿ ಬಂದ ಎಲ್ಲ ಗೆಸ್ಟ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನಾವು ಡಾಕ್ಟರ್ ಮೋಹನಾಳು ಅವರ ಬಗ್ಗೆ ನಾವು ಮಾತನಾಡಬೇಕಾದಂತ ಅವಶ್ಯಕತೆ ಇಲ್ಲ. ಆದರೆ ಎರಡು ಸಂಗತಿಗಳು. ಸುಧಾಕರ್ ಶೆಟ್ಟರ್ ವೇದಿಕೆಯಲ್ಲಿದ್ದಾರೆ. ಅವರ ಶಾಲೆಯಲ್ಲಿ ಸವ್ಯಸಾಚಿ ಅನ್ನುವಂತಹ ಹೆಸರಿಟ್ಟಿದ್ದಾರೆ. ಆವತ್ತು ಧರ್ಮಸ್ಥಳದ ಧರ್ಮಾಚರಿಸಬೇಕು ಅಂತ ಅವರು ಕರೆ ಕೊಟ್ಟರು. ನನಗದಕ್ಕಿಂತಲೂ ಆಶ್ಚರ್ಯ ಅನಿಸಿದ್ದೇನು ಅಂತ ಅಂತಿದೆ ಅಂತ ಡಾಕ್ಟರ್ ಮೋಹನಾಳು ಅವರು ಹೇಳ್ತಾರೆ. ಡಾಕ್ಟರ್ ಮೋಹನಾಳು ಅವರ ಬಗ್ಗೆ ವೀರೇಂದ್ರ ಹೆಗ್ಡೆ ಎಷ್ಟು ಕಥೆಗಳನ್ನು ಹೇಳೋಣ. ಒಂದನ್ನು ನೆನಪಿಸಿ ಅವರ ಮಾತು ಕೇಳುವುದಕ್ಕೆ ನಾವು ಸಿದ್ಧರಾಗೋಣವಂತೆ. ನಮ್ಮ ಇಂಡಸ್ಟ್ರಿಯನ್ನು ಮಾಡಿದರು. 1991 SKF ಇಂಡಸ್ಟ್ರಿಯನ್ನು ಕರ್ನಾಟಕದಲ್ಲಿ ಅವರು ಮಾಡಿದ್ದು ಮಾತ್ರಲ್ಲ, ಅದು ಕೇವಲ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗದೆ ರಾಜ್ಯಕ್ಕೆ ವಿಸ್ತರಿಸಿ, ದೇಶಕ್ಕೂ ವಿಸ್ತರಿಸಿ, ಪ್ರದೇಶಕ್ಕೂ ವಿಸ್ತರಿಸಿ ಇವತ್ತು 21 ಪ್ರದೇಶಗಳಲ್ಲಿ ತನ್ನ ವಹಿವಾಟನ್ನು ಮಾಡಿಕೊಂಡು ಬರೀ ಕೈಯಲ್ಲಿ ಬಂದಂಥ ವ್ಯಕ್ತಿ ಇವತ್ತೊಂದು ವಾರ್ಷಿಕವಾಗಿ ಹತ್ತಿರ 400 ಕೋಟಿಯ ವಹಿವಾಟನ್ನು ಮಾಡೋದು ನನಗಂತೂ ಬಹಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಅವರು ಇಡೀ ಒಂದು ಫ್ಯಾಕ್ಟ್ರಿಗಳಲ್ಲೂ ಕೂಡ ಬಹಳ ಪ್ರಮುಖವಾದಂಥ 3 ರೈಸ್ ಮಿಲ್ ಪ್ಲ್ಯಾಂಟು, ಆಮೇಲೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಮತ್ತು ಮಿನರಲ್ ವಾಟರ್ ಪ್ಯೂರಿಫೈ ವಾಟರ್ನ್ನು ಕೊಡುವಂಥ ಪ್ಲ್ಯಾಂಟನ್ನು ಮಾಡಿದ್ದು ಮಾತ್ರ ಅಲ್ಲದೆ ಇವತ್ತು ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಗುಡ್ಸನ್ನು ಕೊಟ್ಟಿದ್ದಾರೆ. ಅವರ ಎಷ್ಟು ಅವರು ಎಷ್ಟು ಏರುಪೇರನ್ನು ಕಂಡೆವು, ಎಷ್ಟು ಸುಖ ದುಃಖವನ್ನು ಕಂಡೆವು. ಆದರೆ ನಮ್ಮ ಹೋರಾಟ ಮನೋಭಾವ ಮಾತ್ರ ನಾವು ಮಾಡಿಕೊಂಡು ಬಂದಿದ್ದರಿಂದ ಈ ಸ್ಥಿತಿಗತಿಗೆ ಬಂತು. ನನಗೆ ಅವರಲ್ಲಿ ಬಹಳ ಸಂತೋಷ ಅಂತ ಕೇಳಿದ್ರೆ, ನನ್ನ ಹಾಗೆ ನಾವು ಹೇಗೆ ಇಲ್ಲಿಂದ ಪ್ರಾರಂಭ ಮಾಡಿದೆವು, ಎಲ್ಲಿಗೆ ಹೋಗಿ ಮುಟ್ಟಿದ್ದೇವೆ, ಪ್ರತಿಯೊಂದು ಏಣಿಯ ಮೆಟ್ಟಲು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ನಮಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ಯಾರೆಲ್ಲ ನಮ್ಮೊಟ್ಟಿಗೆ ಇದ್ದಾರೆ, ಏನು ನಮ್ಮ ಬದುಕಿನಲ್ಲಿ ತಿರುವು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ನಮಗೆ ಸ್ಪಷ್ಟ ನೆನಪಿದೆ ಮತ್ತು ಅದನ್ನು ಮರೆತುಕೊಳ್ಳುವಂಥ ಪ್ರಶ್ನೆ ಇಲ್ಲ. ಇದು ರಾಮಕೃಷ್ಣ ಆಚಾರ್ಯವರಲ್ಲಿದ್ದಂಥ ವಿಶೇಷವಾದಂಥ ಒಂದು ಮನೋಧರ್ಮ. ಅವರು ಇವತ್ತಿಗೂ ಕೂಡ ತನ್ನ 2 ಮಕ್ಕಳನ್ನಿಟ್ಕೊಂಡು, ಸೊಸೆಯನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಅವರು ಮಾಡ್ತಾ ಹೋಗುವುದನ್ನು, ಈಗಂತೂ ಒಂದು ಗೋದಾಮ ಎಂಬ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಪರಿವರ್ತನೆ ಮಾಡ್ತಾ ಅವರಲ್ಲಿಯೇ ಒಂದು ಬೇರೆ ಬೇರೆ ಉನ್ನತೀಕರಣವನ್ನು ಮಾಡಿಕೊಂಡು ಹೋದಾಗಲೂ ಕೂಡ ಒಂದು ಸಮಾಜದ ಪರಿಕಲ್ಪನೆಯನ್ನು ಬಿಟ್ಟವರೇ ಅಲ್ಲ. ಇಂಥ ಒಂದು ಸಮಾಜದ ಪರಿಕಲ್ಪನೆ ಇರುವುದು. ತಾನು ಏನೇ ಮಾಡುವಾಗ ನನ್ನ ವೃತ್ತಿಯ ಜೊತೆಯಲ್ಲಿ ನನಗೆ ಸಮಾಜದ ಪರಿಕಲ್ಪನೆ ಬೇಕು, ನನಗೆ ಬಂದ ಆದಾಯದಲ್ಲಿ ಬಹುಪಾಲನ್ನು ನಾನು ಸಮಾಜಕ್ಕೆ ಕೊಡಬೇಕೆಂಬ ಬಹಳ ದೊಡ್ಡ ಗುಣ ಅವರಲ್ಲಿ ಇದೆ. ಅವರು ಇವತ್ತು ಕಾರ್ಕಳದಲ್ಲೂ ಕೂಡ ಒಂದು ಗೋದಾಮ ಎಂಬ ಒಂದು 27 ಎಕರೆ ಜಾಗದಲ್ಲಿ ಇವತ್ತು ದೇಶಿ ಗೋಗಳನ್ನು ಮತ್ತು ಆರ್ಗ್ಯಾನಿಕ್ ಫಾರ್ಮ್ಗಳನ್ನು ಮತ್ತು ಪರಿಸರದ ರಕ್ಷಣೆಯನ್ನು, ಆಮೇಲೆ ಒಬ್ಬ ವ್ಯಕ್ತಿ ಯಾರಾದರೂ ಹಳ್ಳಿಯನ್ನು ನಂಬಿಕೊಂಡು ಬಂದು ಈ ಮಣ್ಣನ್ನು ಈ ಪರಿಸರವನ್ನು ನಂಬಿದರೆ ಏನನ್ನು ಮಾಡಬಹುದು ಎಂಬುದನ್ನು ಸ್ಪಷ್ಟವಾಗಿ ಲೋಕಕ್ಕೆ ತೋರಿಸಿಕೊಡ್ತಂಥ ಒಂದು ವ್ಯಕ್ತಿ. ಅವರ ಬದುಕೇ ಒಂದು ರೀತಿಯಲ್ಲಿ ನಾವೊಂದು ಯಾರಾದರೂ PhD ಮಾಡೋದಾದರೆ ರಾಮಕೃಷ್ಣಾಚಾರ್ಯರ ಒಂದು ಬದುಕನ್ನೇ ತಿಳ್ಕೊಂಡು ಇವತ್ತು PhD ಮಾಡುವಂಥ ಒಬ್ಬ ವ್ಯಕ್ತಿ ಅವರು. ಅದಕ್ಕಾಗಿಯೇ ಮಂಗಳೂರು ಯೂನಿವರ್ಸಿಟಿ ಅವರಿಗೆ ಇವತ್ತು ಗೌರವ ಡಾಕ್ಟರೇಟ್ ಕೊಟ್ಟದ್ದು ಅದಕ್ಕಾಗಿ. ಅಂತ ರಾಮಕೃಷ್ಣ ಆಚಾರ್ಯವರು ತನ್ನ ಹುಟ್ಟೂರು, ಯಾಕೆಂದರೆ ನಮಗೆಲ್ಲರಿಗೂ ಕೂಡ ನಮಗೊಂದು ನಮ್ಮ ಹುಟ್ಟೂರಿನ ನೆನಪಿದೆ. ಎಲ್ಲರಿಗೂ ಆಗಬೇಕು ಅಂತಿಲ್ಲ, ಇಂಥ ಕೆಲವರಿಗೆ, ಈಗ ನನಗೂ ಇದೆ, ಅವರಿಗೂ ಇದೆ. ನಮ್ಮ ಹುಟ್ಟೂರು ಅಂತ ಹೇಳಿದ್ರೆ ನಮಗೊಂದು ಋಣ ಇದೆ. ಈ ಋಣಕ್ಕೆ ಬೇಕಾಗಿ ಅವರು ಇವತ್ತು ಇಂಥ ಜಾಗವನ್ನು, ಗುಡ್ಡೆನಡಿ ಜಾಗವನ್ನು ಹುಡುಕಿ ಇಲ್ಲಿ ಅವರು ಕಲಿತಂಥ ಶಾಲೆಯನ್ನು ಗುರುತಿಸಿಕೊಂಡು ಅದಕ್ಕೂ ಆಗಾಗ ಯಾವ ಅಗತ್ಯ ಇದೆ ಎಂಬುದನ್ನು ಗಮನಿಸ್ತಾ ಈ ಊರಿನಲ್ಲಿ ಇವತ್ತು SKF ಅನ್ನೋ ಒಂದು ಇಂಡಸ್ಟ್ರಿ, ಇದು ಬಹಳ ಮುಖ್ಯವಾಗಿ ಸ್ಕಿಲ್ ಓರಿಯೆಂಟೆಡ್. ಇವತ್ತು ಬಹಳಷ್ಟು ಈಗಿನ ಕಾಲಕ್ಕೆ ಬೇಕಾಗುವ ಬಹಳ ಉನ್ನತ ಶಿಕ್ಷಣ ಕೊಡುವಂಥ ಕೇಂದ್ರಗಳು ಇವತ್ತು ಬರ್ತದೆ.
ಬೇಕಾದಷ್ಟು ಅವರ IQ ಪವರನ್ನು ಇಟ್ಟುಕೊಂಡು ಇವತ್ತು ಬಹಳ ದೊಡ್ಡ ಕಲಿಕೆಯ ಕ್ರಮಗಳು ಬರ್ತದೆ. ಆದರೆ ಇವತ್ತಿಗೂ ನಮಗೆ ಬಹಳಷ್ಟು ಅಗತ್ಯ ಇರುವುದು ಬಹಳ ಸ್ಕಿಲ್ ಓರಿಯೆಂಟೆಡ್ ವ್ಯಕ್ತಿಗಳ ಬಹಳ ಅಗತ್ಯ ಇದೆ. ಇವರಿಗೆ ಇವತ್ತು ಜಾಗತಿಕ ಮಟ್ಟದ ಜನಗಳು ಇವತ್ತು ಜಾಗತಿಕವಾಗಿ ಬೇಡಿಕೆಯೂ ಇದೆ. ಇದನ್ನು ಗಮನಿಸಿಕೊಂಡು ತನ್ನ ಎಸ್ಕೇಪ್ ಇಂಡಸ್ಟ್ರಿಯ ಒಳಗೆ ಇಟ್ಟುಕೊಂಡು ಆಯ್ದ ಕೆಲವು ಮಕ್ಕಳನ್ನು ಆಯ್ದು ಯಾವುದೇ ಒಂದು ವ್ಯಾಪಾರಕ್ಕಾಗಿ ಅಲ್ಲ, ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಅಂತ ಮಕ್ಕಳಿಗೆ ಒಂದು ಸ್ಕಿಲ್ ಓರಿಯೆಂಟೆಡ್ ಕೆಲವು ಟ್ರೈನಿಂಗ್ ಅನ್ನು ಕೊಟ್ಟುಕೊಂಡು ತನ್ನ ಉದ್ಯಮದಲ್ಲಿ ಅವರಿಗೆ ಜಾಬ್ ಅನ್ನು ಕೊಟ್ಟು ಮುಂದೆ ಅವರು 23 ರಾಷ್ಟ್ರಗಳಲ್ಲಿ ಅವರು ವಹಿವಾಟು ಮಾಡುವಂತ, ಅವರು ಸರಬರಾಜು ಮಾಡಿದಂಥ ಅವರದೇ ಅಂತ ಮಿಷನ್ಗಳನ್ನು ಕೂಡ ಅದನ್ನು ಕಾಲಕಾಲದಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಆ ಒಂದು ದೇಶಗಳಿಗೆ ಕೂಡ ಇವರ ಮಕ್ಕಳನ್ನು ಕರೆದು ಕಳಿಸಿ ಅವರಿಗೆ ಜಾಬ್ ಕೊಡುವಂಥ ವ್ಯವಸ್ಥೆ ಅವರಲ್ಲಿ ಸ್ಪಷ್ಟವಾಗಿ ಅವರಲ್ಲಿ ಇದೆ.